ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಒಂದು ವಿಶೇಷವಾದ ಯೋಜನೆಯಲ್ಲಿ ಪುರುಷರು ಮತ್ತು ಮಹಿಳೆಯರು ಆಗಿರಬಹುದು ಪ್ರತಿಯೊಬ್ಬರಿಗೂ ಪ್ರತಿ ತಿಂಗಳು 3,000 ರೂಪಾಯಿಗಳು ಸಿಗುತ್ತದೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರಿಗೆ ಮಾತ್ರ 5 ವರ್ಷ ಸಿಗುತ್ತೆ. ಆದರೆ ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ಗಂಡ ಹೆಂಡತಿ ಇಬ್ಬರಿಗೂ 6,000 ರೂಪಾಯಿಗಳು ಸಿಗುತ್ತೆ. ಈ ಯೋಜನೆಯ 6,000 ಹಣ ಯಾವಾಗ ಸಿಗುತ್ತೆ, ಯಾವ ರೀತಿ ಅರ್ಜಿ ಹಾಕಬೇಕು ಮತ್ತು ಯಾವ್ಯಾವ ದಾಖಲೆಗಳು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಾಕ್ಷಿ ಸಮೇತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಈ ಯೋಜನೆಗೆ ಸೇರಲು ನಿಮಗೆ ಇರಬೇಕಾದ ಅರ್ಹತೆಗಳು ಏನಪ್ಪ ಅಂದರೆ, ನಿಮಗೆ 18ರಿಂದ 40 ವರ್ಷದ ಒಳಗಿನವರಾಗಿರಬೇಕು ಮತ್ತು ಅಂಥವರ ಮಾಸಿಕ ಆದಾಯ 5,000 ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಮತ್ತು ಆದಾಯ ತೆರಿಗೆ ಪಾವತಿಸ್ತಿರಬಾರ್ದು. ಸಂಘಟಿತ ವಲಯದ ಕಾರ್ಮಿಕರಾಗಿರಬಾರ್ದು. ಈ ಯೋಜನೆಗೆ ನೀವು ಸೇರಬೇಕಾದ್ರೆ ಯಾವುದೇ ಥರದ PF, ESI, NPSನ ತೆಗೆದುಕೊಳ್ಳುತ್ತಿರಬಾರ್ದು ಗೆಳೆಯರೆ. ಈ ಯೋಜನೆಗೆ ನೀವು ಹೇಗೆ ನೋಂದಣಿ ಮಾಡ್ಕೊಬೇಕಂದ್ರೆ, ನಾವು ತಿಳಿಸ್ಕೊಟ್ಟಿರೋ ಎಲ್ಲ ಅರ್ಹತೆಗಳು ನಿಮಗಿದ್ರೆ ನಿಮ್ಮ ಹತ್ತಿರದ CSC ಕೇಂದ್ರಗಳಲ್ಲಿ ಈ ಯೋಜನೆಗೆ ಅರ್ಜಿ ಹಾಕಬೇಕಾಗುತ್ತೆ. CSCಗಳ ವಿವರಗಳನ್ನು ನಿಮ್ಮ ಹತ್ತಿರದ LIC ಶಾಖೆಗಳು, ಕಾರ್ಮಿಕ ಇಲಾಖೆ, ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ, ESI ಕಾರ್ಪೊರೇಷನ್ ಹಾಗೂ ಭವಿಷ್ಯ ನಿಧಿ ಇಲಾಖೆ ಹಾಗೂ ವೆಬ್ ವಿಳಾಸವನ್ನು ಲೊಕೇಟರ್ csccloud.in ಗಳಲ್ಲಿ ಪಡೆಯಬಹುದು. ಅನುಭವಿಗಳು ತಮ್ಮೊಂದಿಗೆ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ, IFSC ಕೋಡ್ ವಿವರಗಳೊಂದಿಗೆ ಮತ್ತು ಮೊಬೈಲ್ನೊಂದಿಗೆ ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ತೆರಳಿ ಹಾಕಬಹುದು. ಅನುಬಂಧದಲ್ಲಿ ತಿಳಿಸಿರುವಂತೆ ಗೆ ಅನುಗುಣವಾಗಿ ಆರಂಭಿಕ ವಂತಿಕೆಯನ್ನು ನಗದು ರೂಪದಲ್ಲಿ ತಿಳಿಸಬೇಕು. ನಂತರ ತಿಳಿಸಿದ ವಂತಿಕೆಯನ್ನು ಅವರ ಖಾತೆಯಿಂದ ಆಟೋ ಡೆಬಿಟ್ ಮಾಡಲಾಗುವುದು. ಯೋಜನೆ ಸೌಲಭ್ಯಗಳ ಬಗ್ಗೆ ತಿಳಿಯೋದಾದರೆ, ಕೇಂದ್ರ ಸರ್ಕಾರವು ಚಂದಾದಾರರು ಪಾವತಿಸಿದ ವಂತಿಕೆಗೆ ಸಮಾನಾಂತರ ವಂತಿಕೆಯನ್ನು ಪಾವತಿಸುತ್ತಾರೆ ಮತ್ತು 60 ವರ್ಷ ಪೂರ್ಣಗೊಂಡ ನಂತರ ಅನುಭವಿಗಳಿಗೆ ನಿಶ್ಚಿತ ಮಾಡಿರೋ ಥರ 3,000 ಮಾಸಿಕ ಪಿಂಚಣಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಅನುಭವಿಯು ನಿರಂತರವಾಗಿ ವಂತಿಕೆಯನ್ನು ಪಾವತಿಸಿದ್ದು ಅವರು 60 ವರ್ಷದ ಒಳಗಾಗಿ ಮೃತಪಟ್ಟಲ್ಲಿ ಸಂಗಾತಿಯು ಅಂದರೆ ಹೆಂಡತಿಯು ತದನಂತರವೂ ಯೋಜನೆಗೆ ಸೇರಬಹುದಾಗಿದೆ. ವಂತಿಕೆಯನ್ನು ಪಾವತಿಸಿ ಮುಂದುವರಿಯಬಹುದು. ಚಂದಾದಾರರು ಯೋಜನೆಯಿಂದ 60 ವರ್ಷ ಪೂರ್ವದಲ್ಲಿ ನಿರ್ಗಮಿಸಿದ್ದಲ್ಲಿ ಅವರು ಪಾವತಿಸಿರುವ ವಂತಿಕೆಯನ್ನು ಮಾತ್ರ ಬಡ್ಡಿಯೊಂದಿಗೆ ಹಿಂಪಡೆಯಬಹುದಾಗಿದೆ. ಹಾಗಾದರೆ ಯೋಜನೆಯ ಹೆಸರೇನು ಅಂತ ನೋಡೋದಾದರೆ ಗೆಳೆಯರೆ, ಈ ಯೋಜನೆ ಹೆಸರು ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಯೋಜನೆ ಅಂತ. ಈ ಯೋಜನೆಯನ್ನು ನಮ್ಮ ದೇಶದ ಅಸಂಘಟಿತ ಕಾರ್ಮಿಕರಿಗೋಸ್ಕರನೇ ಜಾರಿಗೆ ತಂದಿದ್ದಾರೆ. ಯಾಕಂದರೆ ನಮ್ಮ ದೇಶದ ಅರ್ಧದಷ್ಟು ಆದಾಯ ಈ ಅಸಂಘಟಿತ ವಲಯದ 42 ಕೋಟಿ ಕಾರ್ಮಿಕರಿಂದ ಬರ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಈ ಬೀದಿ ವ್ಯಾಪಾರಿಗಳು, ರಿಕ್ಷಾ ಓಡಿಸುವವರು, ಕಟ್ಟಡ ಕಾರ್ಮಿಕರು, ಮನೆ ಕೆಲಸದವರು, ಕೃಷಿ ವಲಯದ ರೈತರು, ಕಸ ಹೆಕ್ಕುವವರು, ಬೀಡಿ ವ್ಯಾಪಾರಿಗಳು, ಹ್ಯಾಂಡ್ಲೂಮ್ಸ್ ಕಾರ್ಮಿಕರು, ಚರ್ಮೋದ್ಯಮ ಮತ್ತು ಇತರ ಹಲವಾರು ವಿವಿಧ ವೃತ್ತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಸಂಘಟಿತ ಕಾರ್ಮಿಕರು ಕಂಡುಬರುತ್ತಾರೆ. ಈ ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅವರ ವೃದ್ಧಾಪ್ಯದ ವೇಳೆಯಲ್ಲಿ ರಕ್ಷಣೆ ಕಲ್ಪಿಸಲು ಪಿಂಚಣಿ ಸೌಲಭ್ಯಗಳನ್ನು ವಿಸ್ತರಿಸಿ ಭಾರತ ಸರ್ಕಾರವು ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಯೋಜನೆಯ ಜಾರಿಗೆ ತಂದಿರುತ್ತಾರೆ. ಈ ಯೋಜನೆಯ ಲಾಭವನ್ನು ಎಲ್ಲ ಅಸಂಘಟಿತ ವಲಯದ ಶ್ರಮಿಕರು ಪಡೆದುಕೊಳ್ಳಬೇಕು ಎಂಬುದೇ ನಮ್ಮ ಉದ್ದೇಶಗಳೇ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ನಿಮ್ಮ ಒಂದು ಲೈಕ್ ಕೊಟ್ಟು ನಮಗೆ ಇನ್ನೂ ಹೆಚ್ಚು ಉದ್ದೇಶಪೂರ್ವ ವಿಡಿಯೋ ಮಾಡುವುದಕ್ಕೆ ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಗೆಳೆಯರೆ. ಧನ್ಯವಾದ.